ಹೋಗು, ಎಲ್ಲಾ ದೀಪಗಳನ್ನು ಬಾಗ್ಲ ಹತ್ರ ಇಟ್ ಬಾ. ಮತ್ತೆ ಸರಿಯಾಗಿದ್ಯಾ ಅಂತ ನೋಡ್ಕೊಂಡ್ ಬಾ. ಹಾಗೆ ಸ್ವಾಗತಕ್ಕೆಲ್ಲ ಸಿದ್ಧತೆ ಆಗಿದ್ಯಾ ಅಂತ ನೋಡ್ಕೊಂಡ್ ಬಾ. ಹಾ? ದೊಡ್ಡಳಿ ಅಂದ್ರು. ಏ ಪ್ರಭಾ, ಸಜ್ಜಲಿ, ಬೇಗ ಬನ್ನಿ, ದೊಡ್ಡಳಿ ಅಂದ್ರು ಬಂದಿದ್ದಾರೆ. ಸತೀಶ್ ಅಲ್ಲಿ? ಸತೀಶ್, ಏ ಸತೀಶ್! ಓ ಬಾವಾ, ಬನ್ನಿ ಬನ್ನಿ. ನಾವೆಲ್ಲರೂ ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾನೆ ಇದ್ವಿ ಗೊತ್ತಾ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕೊನೆಗೂ ನೀವು ಮನೆಗ್ ಬಂದ್ರಲ್ಲ. ಪ್ರೋಮಿ, ಅಳಿಯಂದ್ರನ್ನ ಒಳಗ್ ಕರ್ಕೊಂಡು ಹೋಗು. ಏ ಪ್ರಭಾ, ಅಳಿಯಂದ್ರಿಗೆ ತಿನ್ನಕ್ಕೇನಾದ್ರೂ ವ್ಯವಸ್ಥೆ ಮಾಡು. ಹಾ ಹಾ ಮಾಡ್ತಿದ್ದೀನಿ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಶರತ್ ಮತ್ತೆ ವಿಭಾ ಬಂದ್ಬಿಡ್ತಾರೆ. ಅದಕ್ ಮುಂಚೆ ಇವ್ರಿಬ್ರು ತಯಾರಾಗ್ಲಿ. ಸತೀಶ್, ನೀನ್ ಹೋಗಿ ಅಳಿಯಂದ್ರು ಬಂದಿದ್ದಾರೆ ಅಂತ ವಿಷಯ ತಿಳಿಸು. ಹಾಮ್ಮ ಬಾವಾ, ನಾನ್ ಬಂದೆ. ಏನಾಯ್ತು ಪ್ರೋಮಿ? ಯಾಕೆ ಹೀಗ್ ನಿಂತಿದ್ಯಾ? ಅಳಿಯಂದ್ರನ್ನ ಒಳಗ್ ಕರ್ಕೊಂಡು ಹೋಗು. ಬನ್ನಿ. ಪ್ರೋಮಿ, ಏನು ಹೇಳಕ್ ಹೋಗ್ಬೇಡ. ಮಾನೋದ, ಅಳಿಯಂದ್ರು ಬಂದಿದ್ದಾರೆ, ಊಟಕ್ಕೆ ವ್ಯವಸ್ಥೆ ಮಾಡೋಕ್ ಹೇಳು. ನೋಡ್ದ್ಯಾ ಪ್ರಭಾ, ಪ್ರೋಮಿ ಗಂಡನ್ ನೋಡ್ತಾ ಇದ್ರೆ ಸಾಹೇಬನ್ ತರನೇ ಕಾಣಿಸ್ತಾ ಇದ್ದಾನೆ. ನಿನ್ ದೊಡ್ಡಳಿಯನ್ ನೋಡ್ತಾ ಇದ್ರೆ ಸೂಟು ಬೂಟು ಹಾಕೊಂಡು ಒಳ್ಳೆ ಬ್ರಿಟಿಷರ್ ತರ ಕಾಣಿಸ್ತಾ ಇದ್ದಾನೆ. ಅದ್ ಗೊತ್ತಿರೋದೇ ಅಲ್ವಾ ದೊಡ್ಡಮ್ಮ. ಅಳಿಯಂದ್ರ ಮನೆಯವರೆಲ್ಲರೂ ಸಾಹೇಬರ ಹಾಗೆ ನಡ್ಕೊಳ್ತಾರೆ. ಆದ್ರೂ ಅವ್ರೆಷ್ಟ್ ದೂರ ಬಂದ್ರಲ್ಲ, ವಿಲಾಯತ್ನಲ್ಲಿರ್ತಾರೆ. ಅಲ್ಲಿಂದ ಕಟಕ್ಗೆ ಸರಿಯಾದ ಸಮಯಕ್ಕೆ ಬಂದ್ರಲ್ಲ, ಅದೇ ಸಂತೋಷ. ಸರಿ, ಹಾಗಿದ್ರೆ ನೀನ್ ಹೋಗಿ ಅಳಿಯಂದ್ರನ್ನ ನೋಡ್ಕೊ. ನಾನಿಲ್ಲಿ ಗಂಡು ಹೆಣ್ಣಿನ ಸ್ವಾಗತ ಮಾಡೋದಕ್ಕೆ ಎಲ್ಲ ಕೆಲ್ಸನೂ ನೋಡ್ಕೋತೀನಿ. ಎಲ್ರೂ ಬೇಗ ಬನ್ನಿ. ಗಂಡು ಹೆಣ್ಣು ಸ್ವಾಗತಕ್ಕೆ ತಡ ಆದ್ರೆ ಅತ್ತೆ ಮತ್ತೆ ಅಜ್ಜಿ ಸುಮ್ನೆ ಬಿಡಲ್ಲ. ಸುಬಿ, ನೀನ್ ಸರಿಯಾಗಿ ಕೆಳಗ್ ನೋಡ್ಕೊಂಡ್ ನಡ್ಕೊಂಡ್ ಬಾ. ಸತೀಶ್ ಅಣ್ಣ, ಶರತ್ ಅಣ್ಣ ಟ್ರೈನಲ್ಲಿ ಬರ್ತಿದಾರಾ? ಬಹುಶಃ ಇಲ್ಲ. ನೋಡು ಸುಬಿ, ಶರತ್ ಬಂದ್ಮೇಲೆ ಏನನ್ನೋ ಪ್ರಶ್ನೆನ ನೀನ್ ಕೇಳಬಾರ್ದು. ಇಷ್ಟೆಲ್ಲ ಆದ್ಮೇಲೂ ಪ್ರಯಾಣ ಮಾಡ್ಕೊಂಡ್ ಬರ್ತಿದ್ದಾರೆ. ಅಪ್ಪ ಟೆಲಿಗ್ರಾಮ್ ಕಳಿಸಿದ್ರಿಂದ ಅವರು ಅವಸರದಲ್ಲಿ ಬರ್ತಾ ಇದ್ದಾರೆ. ಅದು ಅಲ್ಲದೆ ಅವರು ಕುದುರೆ ಗಾಡಿಲಿ ಬರ್ತಾ ಇದ್ದಾರೆ. ಅಣ್ಣ, ನಾವು ಕಟಕಿನ್ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಹಾ. ಸತೀಶ್ ಅಣ್ಣ, ಪೊಲೀಸ್. ಪೊಲೀಸ್? ಸುಬಿ, ನನ್ ಕೈ ಹಿಡ್ಕೋ, ಏನು ಮಾತಾಡಕ್ ಹೋಗ್ಬೇಡ. ಹಾ ಸತೀಶ್ ಅವ್ರೆ, ನಿಮ್ ಮದ್ವೆ ಆಯ್ತು ಅಂತ ಗೊತ್ತಾಯ್ತು. ಒಳ್ಳೇದಾಗ್ಲಿ. ಓ ಸುಭಾಷ್, ಸುಭಾಷ್ ಕೂಡ ಇಲ್ಲೇ ಇದ್ದಾನೆ. ಮತ್ತೆ ನೀವೆಲ್ಲ ಇಲ್ಲಿ ಏನ್ ವಿಷಯ? ಶರತ್ ಅವನ ಹೆಂಡತಿನ ಕರ್ಕೊಂಡ್ ಬರ್ತಿದ್ದಾನೆ. ಓ ಗುಡ್. ಶರತ್ ಅವ್ರ ಮದ್ವೆನೂ ಆಗೋಯ್ತಾ? ಹಾಗಿದ್ರೆ ಬಹುಶಃ ಸ್ವದೇಶದ ಮೇಲೆ ಅಟ್ಯಾಚ್ಮೆಂಟ್ ಕಡಿಮೆ ಆಗಿರುತ್ತೆ. ಅದಕ್ಕೆ ನೀವಿಲ್ಲಿ ಇರ್ಲಿಲ್ಲ ಅನ್ಸುತ್ತೆ. ಅವ್ರಿಗೆ ಹೇಗ್ ಗೊತ್ತಾಯ್ತು ನಾವ್ ಇರ್ಲಿಲ್ಲ ಅಂತ? ಎಲ್ಲಾ ವಿಷಯ ನಮಗ್ ಗೊತ್ತಾಗುತ್ತೆ. ನಿಮ್ಗಳ ರಕ್ಷಣೆ ನಮ್ಮ ಕರ್ತವ್ಯ.
ಅಲ್ವಾ? ಕೋಲ್ಕತ್ತಾಗ ಹೋದಾಗ ನೀವು ಕೇಳಿರ್ಬಹುದು ಸ್ವದೇಶಿ ಜನರು ಕೋಲ್ಕತ್ತಾದಲ್ಲಿ ಏನ್ ಮಾಡಿದ್ರು ಅಂತ. ಪೊಲೀಸ್ ಠಾಣೆಗಳಿಗೆ ಪಿಸ್ತೂಲ್ ಸ್ಯಾಂಪಲ್ ಅನ್ನ ಒಂದು ವಿದೇಶಿ ಕಂಪನಿ ತರ್ತಾ ಇತ್ತು. ಇವ್ರು ಹೋಗಿ ಡಕಾಯಿತಿ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದ್ಯಾ? ನಮ್ಗೇನ್ ಗೊತ್ತಿರುತ್ತೆ ಹೇಳಿ? ಇದರಿಂದ ಎಲ್ರಿಗೂ ತೊಂದರೆ ಆಯ್ತು, ಹಾಗೆ ನಮಗ್ ಕೂಡ ತೊಂದರೆ ಆಯ್ತು. ಇನ್ನು ತೊಂದರೆಗಳಾಗೋದು ಬಾಕಿ ಇದೆ. ಕದ್ದ ಪಿಸ್ತೂಲ್ಗಳನ್ನ ತಗೊಂಡು ಅವರು ಕಟ್ಟಕಕ್ಕೆ ಬರಬಹುದು. ನಾವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೇಲಿ ಮದುವೆ ಸಂಭ್ರಮ ಬೇರೆ. ಆ ಡಕಾಯಿತರೆಲ್ಲರೂ ಮದುವೆ ಮನೇಲೆ ಬಚ್ಚಿಟ್ಕೋಬಹುದು. ಸ್ವದೇಶಿ ಡಕಾಯಿತರು ತುಂಬಾ ಅಪಾಯಕಾರಿ. ನೀವು ಆರಾಮಾಗಿರಿ. ನಾನು 4 ದಿಕ್ಕಲ್ಲೂ ಕಣ್ಣಿಟ್ಟಿರ್ತೀನಿ. ಯಾವ ಸ್ವದೇಶಿ ಡಕಾಯಿತರು ನನ್ನ ಕಣ್ ತಪ್ಪಿಸಿ ಕಟಕಲ್ಲಿರೋಕ್ ಸಾಧ್ಯನೇ ಇಲ್ಲ. ಮುಕುಂದ್ ಘೋಷ್ ಇಲ್ಲಿದ್ದಾನೆ. ಈಗ ನಾವು ಬಾರ್ಡರ್ ಹೇಗೆ ಕ್ರಾಸ್ ಮಾಡೋದು? ಈಗಂತೂ ನಾವು ಬಾರ್ಡರ್ ಕ್ರಾಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಹೋದ್ರೆ ಕಾಡಿನ ರಸ್ತೆಯಲ್ಲೇ ಹೋಗ್ಬೇಕಾಗತ್ತೆ. ಅದು ಅಲ್ಲದೆ ನಿಮ್ ಕಾಲಿಗೆ ಈಗ ಗಾಯ ಆಗಿದೆ. ಆ ಗಾಯನೂ ಇನ್ನೂ ವಾಸಿ ಆಗಿಲ್ಲ. ಅದನ್ನೆಲ್ಲ ಯೋಚನೆ ಮಾಡೋಕೆ ಸಮಯ ಇಲ್ಲ. ಇಲ್ಲಿ ಪೊಲೀಸರಿದ್ದಾರೆ. ಅಲ್ಲಿ ಅನುಪಮ ಸುರಕ್ಷಿತವಾಗಿ ತಲುಪಿದಾಳೋ ಇಲ್ವೋ ಗೊತ್ತಿಲ್ಲ. ನಮ್ಮ ಒಂದು ತಪ್ಪಿನಿಂದ ಇವ್ರಿಗೆ ಅನುಮಾನ ಬಂದ್ರೆ ಜಾನಕಿನಾಥ್ ಅವ್ರ ಮನೆ ಮೇಲೆ ಪರಿಣಾಮ ಬೀರುತ್ತೆ. ನಾವು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು. ಇಲ್ಲ ಅನಂತಣ್ಣ, ಈ ರೀತಿ ನೀವು ಕಾಲ್ ಗಾಯ ಮಾಡ್ಕೊಂಡು ಕೋಲ್ಕತ್ತಾ ರಸ್ತೆಯಿಂದ ಹೇಗ್ ತಪ್ಪಿಸ್ಕೊಂಡ್ರಿ? ಅದು ಅಲ್ಲದೆ ಈ ಮುಕುಂದ ಘೋಷ್, ಅವನು ಈ ದಾರಿಯಲ್ಲಿ ಯಾಕೆ ತಿರುಗ್ತಾ ಇದ್ದಾನೋ ಗೊತ್ತಿಲ್ಲ. ಬಹುಶಃ ನಮ್ ಸುದ್ದಿ ಇವ್ರಿಗೆ ಗೊತ್ತಾಗಿರ್ಬೋದಾ? ಅಲ್ಲ, ಅವ್ರುಗಳು ಯಾರು? ಅಲ್ಲಿ ನಿಂತಿರೋದು ಸುಭಾಷ್ ಅಲ್ವಾ? ಅವ್ನು ನನಗೆ ಗೊತ್ತು. ನೀನು ಸುಭಾಷ್ನ ನೋಡಿದ್ಯಾ ತಾನೆ? ಮೇಷ್ಟ್ರ ಮನೆಗೆ ಬಂದಿದ್ನಲ್ಲ. ಅನಂತಣ್ಣ ಅಲ್ವಾ? ಅವ್ರು ಅಲ್ಲೇ ಯಾಕೆ ನಿಂತ್ಕೊಂಡಿದ್ದಾರೆ? ಸತೀಶ್ ಅಣ್ಣ, ನಡೀರಿ, ನಾವು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಹಾ, ಸುಧೀರ್ ನಡೀರಿ. ಪೊಲೀಸ್ ಅವರು ಹೇಳ್ತಾ ಇದ್ರಲ್ವಾ ಸ್ವದೇಶಿ ಅವರನ್ನ ಹಿಡಿಬೇಕು ಅಂತ. ಅನಂತಣ್ಣನು ಸ್ವದೇಶಿ ಅವರಲ್ವಾ? ಅವರನ್ನು ಹಿಡಿತಾರ? ಸುಬಿ, ನಡಿ. ಸುಧೀರಣ್ಣ, ಹೊಟ್ಟೆ ನೋವ್ತಾ ಇದೆ. ಸುಬಿ, ಸುಬಿ ಸುಬಿ, ಏನಾಯ್ತು? ಏನಾಯ್ತು ನಿಂಗೆ? ಸುಬಿ, ತುಂಬಾ ಹೊಟ್ಟೆ ಯಾಕೆ? ನೋವ್ತಾ ಇದೆ. ಸುಬಿ, ಏನಾಯ್ತು ಸುಭಾಷ್ಗೆ? ಅಯ್ಯೋ ಅಮ್ಮ, ಸುಬಿ. ಹೊಟ್ಟೆ ನೋವ್ತಾ ಇದೆ. ನಿನಗೆ ಹೊಟ್ಟೆ ನೋವು ಬರಕ್ಕೆ ಅಂತದ್ದು ಏನ್ ತಿಂದೆ? ಗೊತ್ತಿಲ್ಲ. ಸತೀಶ್ ಅವರೇ, ಇವನ್ನ ಮನೆ ಕರ್ಕೊಂಡು ಹೋಗಿ. ಹೋಗಿ ತಗೊಂಬನ್ನಿ. ಸುಬಿ, ಏನೂ ಆಗಲ್ಲ. ಸುಬಿ, ನೀರು ಸುಬಿ, ತರ್ತಾ ಏನೂ ಇದ್ದಾರೆ ಆಗಲ್ಲ. ಇರು. ಹಾ, ನೀರು ಕುಡಿ ಕುಡಿ ಕುಡಿ. ಹಾ, ತಗೋ, ನೀರು ಕುಡಿ ಕುಡಿ. ನೀನು. ನಿಧಾನ. ಸುಬಿ, ನಿನಗೆ ಯಾವ ಕಡೆ ನೋವು ಹೋಗ್ತಿರೋದು? ಈ ಕಡೆ. ಈ ಕಡೆನಾ? ನಂಗೆ ಗೊತ್ತಿಲ್ಲ. ಸತೀಶ್ ಅಣ್ಣ, ನನ್ಗನ್ಸುತ್ತೆ. ಏ, ಸುಮ್ಮನೆ ಇರ್ತೀಯ ನೀನು? ಕಾಕ, ನೀವು ಸುಬಿನ್ ಕರ್ಕೊಂಡು ಮನೆಗೆ ಹೋಗಿ. ಕಡಿಮೆ ಆಯ್ತು. ಏನು? ಹೊಟ್ಟೆ ನೋವು ಕಡಿಮೆ ಆಯ್ತು. ಕಡಿಮೆ ಆಯ್ತಾ? ಇಲ್ಲ ಇಲ್ಲ, ಇದ್ಯಾಕೋ ಸರಿ ಅನ್ನಿಸ್ತಿಲ್ಲ. ದಾರಿಲಿ ಹೊಟ್ಟೆ ನೋವು ಬರೋದು ಅಂದ್ರೇನು? ಏನಿದಲ್ಲ? ಸುಬಿ, ನಿಜ ಹೇಳು, ನಿನ್ ಹೊಟ್ಟೆ ನೋವು ಕಡಿಮೆ ಆಯ್ತಾ ಅಥವಾ ಮನೆಗೆ ಹೋಗೋದಕ್ಕೆ ಭಯ ಆಗಿ ಹೀಗೆ ಸುಳ್ಳು ಹೇಳ್ತಾ ಇದೀಯಾ? ಇಲ್ಲ ಇಲ್ಲ, ಕಡಿಮೆ ಆಯ್ತು. ಸುಬಿ, ಈಗ್ದೇನೋ ಹೊಟ್ಟೆ ನೋವು ಅಂತಿದ್ದೆ, ಅಷ್ಟು ಬೇಗ ನೋವು ಕಡಿಮೆ ಆಯ್ತಾ? ಆ ಹುಡುಗನಿಗೆ ಎಷ್ಟು ಬುದ್ಧಿ ಇದೆ ನೋಡಿದ್ಯಾ? ಜೀವನದಲ್ಲಿ ಇವನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ. ಪ್ರತಿಯೊಂದು ಮನೇಲೂ ಸುಭಾಷ್ನಂತಹ ಹುಡುಗ ಹುಟ್ಟಿದ್ರೆ ನಾವ್ ಈ ತರ ಬಾಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ನಮ್ಮಂತ ಸ್ವದೇಶಿಗಳ ಮೇಲೆ ಎಷ್ಟು ಪ್ರೀತಿ, ದೇಶದ ಮೇಲೂ ಕೂಡ. ನೋಡ್ತಾ ಇರು, ಇವನು ದೊಡ್ಡವನಾದ್ಮೇಲೆ ಭಾರತಾಂಬೆಯ ಪುತ್ರನಾಗಿ ತನ್ನನ್ನು ತಾನೇ ಅರ್ಪಿಸ್ಕೋತಾನೆ ಈ ಸುಭಾಷ್. ಇವನು ನಿಜವಾಗ್ಲೂ ದೊಡ್ಡ ವ್ಯಕ್ತಿ ಆಗ್ತಾನೆ.
ನಡಿ ನಡಿ. ಆ ಕಾಕ, ನೀವು ಸುಬಿನ್ ನೋಡ್ಕೊಂಡು ಇಲ್ಲೇ ಇರಿ, ನಾವು ಮುಂದೆ ಹೋಗಿ ನೋಡ್ತೀವಿ. ಇಲ್ಲ ಇಲ್ಲ, ನಾನು ಬರ್ತೀನಿ. ಹೊಟ್ಟೆ ನೋವು ಕಡಿಮೆ ಆಗಿದೆ. ಅಲ್ಲಿ ನೋಡಿ, ಶರತಣ್ಣನ್ ಗಾಡಿ ಬಂತು ಅನ್ಸುತ್ತೆ. ಮುಕುಂದವ್ರು ಏನಾಯ್ತು? ಹಾ, ಸತೀಶ್ ಅವರಿಂದ ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ. ಸೊಸೆನ್ ಇವತ್ತು ಕರ್ಕೊಂಡು ಬರ್ತಾ ಇದ್ದೀರಾ? ಹೋಗಿ, ನಾನಿವತ್ತು ತಡೆಯೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಸುಭಾಷು ಸ್ವಲ್ಪ ಹೊತ್ತಿಗೆ ಮುಂಚೆ ಹೊಟ್ಟೆ ನೋವು ಅಂತ ನರಳುತ್ತಿದ್ದ. ಮನೆ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸಿ. ಅಪ್ಪ, ಏನಾಯ್ತು ಸುಭಾಷ್? ಸುಬ್ಬಿಗೆ ಹೊಟ್ಟೆ ನೋವಂತೆ. ಅಂದ್ರೆ ಹಾ, ಈಗ ತಾನೇ ಹೊಟ್ಟೆ ನೋವು ಅಂತಿದ್ದ, ಅಷ್ಟ್ ಬೇಗ ಕಡಿಮೆ ಆಯ್ತಂತೆ. ಅಪ್ಪ, ಬಹುಶಃ ಸುಬಿ ತುಂಬಾ ಸಿಹಿ ತಿಂದಿದ್ದಕ್ಕೆ ಅವನಿಗೆ ಹೊಟ್ಟೆ ನೋವ್ತಾ ಇದೆ ಅನ್ಸುತ್ತೆ. ನಾನೀಗ ಸರಿ ಹೋಗಿದ್ದೀನಿ ಅಪ್ಪ, ಮತ್ತೆ ನೋವು ಇಲ್ಲ. ಶರತಣ್ಣ, ಶರತಣ್ಣ, ಶರತಣ್ಣ. ಸತೀಶ್, ಹಿಂದೆ ಅಣ್ಣವ್ರ ಗಾಡಿ ಬರ್ತಾ ಇದೆ, ಅದನ್ನ ಲಗೇಜ್ ಇಳಿಸೋದಕ್ಕೆ ವ್ಯವಸ್ಥೆ ಮಾಡು. ಸುರೇಶ್ ಅದರಲ್ಲೇ ಇದ್ದಾನೆ. ಸರಿ ಅಪ್ಪ. ಸರಿ ಆಗಿದ್ರೆ ಏನಾಯ್ತು ಸುಬಿ? ಶರತಣ್ಣ ಗೊತ್ತಾ, ನಾನಿವತ್ತು ಒಂದು ನಾಟಕ ಮಾಡಿದೆ. ನಾಟಕನ? ಏನ್ ಮಾಡ್ದೆ? ಅನಂತಣ್ಣ ಮತ್ತೆ ಇನ್ನೊಬ್ರು ಬಚ್ಚಿಟ್ಕೊಂಡಿದ್ರು, ಮತ್ತೆ ಪೊಲೀಸರು ಇಲ್ಲೇ ಹುಡುಕ್ತಾ ಇದ್ರು. ಅದಕ್ಕೆ ನಾನು ಹೊಟ್ಟೆ ನೋವು ಅಂತ ನಾಟಕ ಮಾಡಿದೆ. ಆಗ ಪೊಲೀಸರು ಮತ್ತೆ ಮಿಕ್ಕಿದವರು ನನ್ನ ಕಡೆ ಗಮನ ಹರಿಸಿದ್ರು. ಆಗ ಅನಂತಣ್ಣ ಮತ್ತೆ ಅವ್ರ ಕಡೆಯವರು ಇಲ್ಲಿಂದ ಹೊರಟೋದ್ರು. ಪೊಲೀಸರು ಅವ್ರನ್ನ ನೋಡ್ಲೇ ಇಲ್ಲ. ನಾನು ಸುಳ್ಳು ಹೇಳಿ ಏನಾದ್ರೂ ತಪ್ಪು ಮಾಡಿದ್ನ ಶರತಣ್ಣ? ಹೇಳಿ ಶರತಣ್ಣ, ನಾನೇನಾದ್ರೂ ತಪ್ಪು ಮಾಡಿದ್ನಾ? ಇದ್ರಲ್ಲಿ ನಗೋದೇನಿದೆ? ಸುಬಿ ಇರೋದೇ ಹೀಗೆ, ನನ್ನನ್ನು ಸಿಕ್ಕಾಕ್ಸಿ ಹೀಗೆ ತಲೆಹರಟೆ ಮಾಡ್ತಾ ಇರ್ತಾನೆ. ತಲೆ ಹರಟೆ ಏನು? ಈಗ ನಾನೇನಾದ್ರೂ ತಪ್ಪು ಮಾಡಿದ್ನ ಹೇಳಿ ಶರತಣ್ಣ? ಸುಳ್ಳು ಹೇಳೋದು ತಪ್ಪು ಅಲ್ವಾ? ಆದ್ರೆ ಒಳ್ಳೆ ಕೆಲ್ಸಕ್ಕೆ ಹೇಳಿದ್ರೆ ಅದು ತಪ್ಪು ಹೇಗಾಗುತ್ತೆ ಹೇಳಿ ಶರತಣ್ಣ? ನನಗ್ ಗೊತ್ತಿಲ್ಲ ಸುಬಿ, ನನ್ನ ಮೇಲೆ ಕರುಣೆ ತೋರಿಸು. ನಾನೇನಾದ್ರೂ ಹೇಳೋದಕ್ಕೂ ಮುಂಚೆ ನನ್ನ ಮೇಲೆ ಕರುಣೆ ತೋರಿಸು ಅಂತೀರಾ ನೀವು? ಚಿಕ್ಕಮಾವ, ನಾನೇನಾದ್ರೂ ಕೇಳೋದಕ್ಕಿಂತ ಮುಂಚೆನೆ ನೀವೆಲ್ರೂ ಕರುಣೆ ತೋರಿಸು ಅಂತೀರಾ? ಸುಬಿ, ನಿನಗೆ ಕೋಪ ಬಂತಾ? ಅವನ್ ಕೋಪನ ದೂರ ಮಾಡ್ಬೋದು. ಕರುಣೆ ತೋರಿಸು ಅಂತ ಹೇಳಿ ತಪ್ಪು ಮಾಡಿದೆ ಸುಬಿ. ನನ್ ಕಡೆ ನೋಡು. ಏನಾಯ್ತು ನೋಡ್ ನನ್ ಕಡೆ. ಈಗ ಈ ಪ್ರಶ್ನೆ ಎಲ್ಲ ಕೇಳ್ಬೇಡ, ಅಪ್ಪನೂ ಇಲ್ಲೇ ಇದ್ದಾರೆ. ಅದು ಅಲ್ದೆ ನಾವಲ್ಲಿ ಬರ್ಬೇಕಾದ್ರೆ ಅನು ಚಿಕ್ಕಮ್ಮನ ಅಪ್ಪ ನೋಡ್ಬಿಟ್ರು. ಹಾಗಾದ್ರೆ ಅನು ಚಿಕ್ಕಮ್ಮ ಅಪ್ಪನ ಹತ್ರ ಸಿಕ್ಕಾಕೊಂಡ್ರ? ಹೇಗೆ? ಸುಬಿ, ಸುಮ್ನೆ ಇರು. ಇದ್ರ ಬಗ್ಗೆ ಇನ್ನೊಂದು ಪ್ರಶ್ನೆನೂ ಕೇಳ್ಬೇಡ. ಮನೆಗೆ ಹೋದ್ಮೇಲೆ ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ದೊಡ್ಡ ಸಮಸ್ಯೆನೇ ಆಗತ್ತೆ. ನೀನ್ ಮಾಡಿದ್ದೆಲ್ಲ ಆಗೋಯ್ತು. ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡಿದ್ಯಾ. ಶರತಣ್ಣ, ನಾನ್ ಮಾಡಿದ್ದು ಸರಿನಾ ಅಥವಾ ತಪ್ಪ? ಇಷ್ಟ ಮಾತ್ರ ಹೇಳಿ. ಹೇಳಿ ಅಣ್ಣ, ನಾನ್ ಯಾವ ತಪ್ಪು ಮಾಡಿಲ್ಲ ಅಲ್ವಾ? ಇಲ್ಲ ಸುಭಿ, ನೀನ್ ಯಾವ ತಪ್ಪು ಮಾಡಿಲ್ಲ. ಒಳ್ಳೆ ಕೆಲ್ಸ ಅಥವಾ ಕೆಟ್ಟ ಕೆಲ್ಸ ಯಾವುದಕ್ಕಾದ್ರೂ ಸರಿ ಸುಳ್ಳು ಹೇಳೋದು ಕಡಿಮೆ ಮಾಡ್ಕೊಂಡಷ್ಟು ನಮ್ಗೆ ಒಳ್ಳೇದು. ಅಲ್ಲ, ಬಂದ ತಕ್ಷಣ ಪ್ರಶ್ನೆ ಶುರುನಾ? ಅಲ್ಲ ಸುಬಿ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಶರತ್ ಬಂದ ತಕ್ಷಣ ಪ್ರಶ್ನೆ ಕೇಳಬೇಡ ಅಂತ. ಹೋಗ್ಲಿ ಬಿಡು, ನೀನಿವಾಗ ಶರತ್ ಜೊತೆ ಬಾ. ಮತ್ತೆ ಶರತ್, ಸ್ವಲ್ಪ ಸುಬಿ ಬಗ್ಗೆ ಗಮನ ಇಡು. ಸ್ವಲ್ಪ ಹೊತ್ತು ಮುಂಚೆ ಹೊಟ್ಟೆ ನೋವಿಂದ ಒದ್ದಾಡ್ತಿದ್ದ.
ಇವತ್ತು ಅಮ್ಮನ ಹತ್ರ ಹೇಳ್ತೀನಿ ಸುಬಿಗಿವತ್ತು ಸಪ್ಪೆ ಅಡಿಗೆ ಮಾಡ್ಕೊಡಿ ಅಂತ. ಸಪ್ಪೆ ಅಡುಗೆನಾ? ಹಾ, ಸಪ್ಪೆ. ಶರತ್, ನೀನ್ ಇವ್ರನ್ನ ಕರ್ಕೊಂಡ್ ಬಾ, ನಾವು ಬರ್ತೀವಿ. ಸರಿ ಸತೀಶಣ್ಣ, ಈಗ ಎಲ್ಲ ಸರಿ ಹೋಯ್ತು. ಮನೇಲಿ ನಾವೆಲ್ಲ ಒಳ್ಳೆ ಊಟ ತಿಂತೀವಿ, ನೀನು ಸಪ್ಪೆ ಊಟ ಮಾಡ್ಬೇಕಾಗತ್ತೆ. ಮತ್ತೆ ಅಮ್ಮ ನಿನಗೆ ಸಪ್ಪೆ ಊಟ ತಂದ್ಕೊಡ್ತಾರೆ. ಮದ್ವೆ ಮನೇಲಿ ನಾನು ಸಪ್ಪೆ ಊಟ ಮಾಡ್ಬೇಕಾ? ಮತ್ತಿನ್ನೇನು, ಮಾಡಿದ್ದುಣ್ಣು ಮಹಾರಾಯ. ನೀವ್ ಯಾಕೆ ಅವನಿಗೆ ಹಾಗೆ ಹೇಳ್ತಿದ್ದೀರಾ? ಅವನ್ ಎಂಥ ಒಳ್ಳೆ ಕೆಲ್ಸ ಮಾಡಿದಾನೆ. ಅಂಥ ಕೆಲ್ಸನ ಅವನ್ ವಯಸ್ಸವ್ರು ಯಾರಾದ್ರೂ ಮಾಡ್ತಾರಾ? ನಾನಂತೂ ಅವನಿಗೆ ಕದ್ದು ಮುಚ್ಚಿ ಒಳ್ಳೆ ಊಟ ಮಾಡ್ಕೊಡ್ತೀನಿ. ಒಂದಿನನೂ ನೀವ್ ಹೀಗೆ ಹೇಳೇ ಇಲ್ವಲ್ಲ ಶರತಣ್ಣ? ಸರಿ ಹೋಯ್ತು, ನಿನಗೆ ಅದಕ್ಕೆ ಅವಳ ಪಾಲಿನ ಊಟನ ನಿನಗೆ ಕೊಡ್ತಾಳೆ. ಆಮೇಲೆ ನನ್ನ ಹತ್ರಕ್ಕೆ ಬರಕ್ ಹೋಗ್ಬೇಡ, ನಾನ್ ನಿನಗೇನು ಕೊಡಲ್ಲ. ಎಲ್ಲಾರು ಎಲ್ಲಿದ್ದೀರಮ್ಮ? ಮದುಮಗ ಮದುಮಗಳು ಬಂದಾಯ್ತು, ಎಲ್ಲ ಬನ್ನಿ. ನೀವು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರಿ ಚಿಕ್ಕಮ್ಮವ್ರೆ, ನಿಮ್ ಓರ್ಗಿತ್ತಿ ಬಂದ್ರು. ಅವಳು ತುಂಬಾ ಸುಂದರವಾಗಿದ್ದಾಳೆ ಅಲ್ವಾ? ಸುಂದರವಾಗಿ ಇದಾರೋ ಇಲ್ವೋ ಗೊತ್ತಿಲ್ಲ, ನಾನೇನ್ ನೋಡಿಲ್ಲ. ಆದ್ರೆ ಎಲ್ರೂ ಮಾತಾಡೋದನ್ನ ಕೇಳಿಸ್ಕೊಂಡಿದೀನಷ್ಟೇ. ಪ್ರಭಾ, ಈಗ ನಿನ್ ಸೊಸೆಗೆ ಕಿವಿಗೆ ಬಾಯಿಗೆ ಜೇನ್ ತಾಕ್ಸು. ಓ ಪ್ರೋಮಿ, ಬೇಗ ಹೋಗಿ ಹಾಲು, ಕೆಂಪು ನೀರಿನ ತಟ್ಟೆ, ಕೆಂಪಾಡ್ರ ಸೀರೆ ಎಲ್ಲ ತಗೊಂಡ್ ಬಾ. ಹೋಗಿ ಹೋಗಿ, ಇಬ್ರು ಹೋಗಿ ತಗೊಂಬನ್ನಿ. ನೀನು ಈ ತುಂಬಿದ ಪರಿವಾರದಲ್ಲಿ ಬೆಳಕಾಗಿರ್ಬೇಕು ಇವ. ಈ ಕುಟುಂಬದವರನ್ನೆಲ್ಲ ಚೆನ್ನಾಗಿ ನೋಡ್ಕೊ. ಸಿಹಿ ಬಂತು, ಇದನ್ನ ತಗೊಂಡು ನಿನ್ ಮಗ ಸೊಸೆ ಬಾಯಿನ ಸಿಹಿ ಮಾಡು. ಅದ್ರಲ್ಲಿ ಪಾದ ಇಟ್ಟು ಮುಂದಕ್ ಬಾ. ಬಲಗಾಲಿಟ್ಟು ಒಳಗ್ ಬಾವೆ ಬಾ. ಅಮ್ಮ ಬಾ ವಿಭಾವತಿ, ನೀನು ನನ್ನ ತಮ್ಮನ್ನ ತುಂಬಾನೇ ಕಾಯಿಸಿದ್ಯಾ. ಬಾ. ಪ್ರಭಾ ಚಿಕ್ಕ ಸೊಸೆಗೆ ಸ್ವಾಗತ ಮಾಡ್ದ ಹಾಗೆ ದೊಡ್ಡ ಸೊಸೆಗೆ ಯಾಕೆ ಮಾಡ್ಲಿಲ್ಲ? ಸ್ವಲ್ಪ ಸಿಹಿ ತಗೊಳಮ್ಮ. ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ? ದೊಡ್ಡಮ್ಮ,
ನಾವು ಕೋಲ್ಕತ್ತಾಗೆ ವಿಭಾವತಿನ ನೋಡಕ್ ಹೋದಾಗ ಅವಳು ಇಷ್ಟ ನಾಚ್ಕೊಳ್ತಿರ್ಲಿಲ್ಲ ಅಲ್ವಾ? ರೋಮಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಳು ಈ ಮನೆ ಸೊಸೆ, ಈಗ ತಾನೇ ಬಂದಿದ್ದಾಳೆ, ಸ್ವಲ್ಪ ನಾಚಿಕೆ ಇರುತ್ತೆ. ಅಯ್ಯೋ ದೇವ್ರೆ, ಬರೀ ಮಾತಾಡ್ತಾ ಇದ್ರೆ ಸಾಕಾ? ಶಾಸ್ತ್ರನೆಲ್ಲ ಹಾಗೆ ಬಿಟ್ಬಿಡ್ತೀರಾ? ಅಯ್ಯೋ ಅಜ್ಜಿ, ದೊಡ್ಡಮ್ಮ ಏನಿದೆಯೋ ಅದನ್ನ ಬೇಗ ಮಾಡಿ, ನನಗ್ ಹೀಗಿರಕ್ ಕಷ್ಟ ಆಗ್ತಿದೆ. ಅಯ್ಯೋ ರಾಮ, ಹೀಗಿರೋ ಕಷ್ಟ ಆಗ್ತಿದೆ ಅಂತಂದ್ರೆ ಏನು? ಯಾರು ಕಷ್ಟ ಆಗ್ತಿದೆ ಅಂತ ಹೇಳು ನಮಗ. ಆದ್ರೂ ನಿನ್ನ ಈಗ ಸೊಸೆ ಜೊತೆ ಬಿಡೋದಕ್ಕಾಗೋದಿಲ್ಲ. ಏನಾಯ್ತು ವಿಭಾವತಿ? ನೀನ್ ಮಾತ್ರ ನಮ್ ಜೊತೆಲೇ ಇರು. ಈ ಶರತ್ ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ, ಸರಿನಾ? ಅಕ್ಕ, ನಾವಂತೂ ನಮ್ ಸೊಸೆನ ಬಿಟ್ಕೊಡೋದ್ ಬೇಡ. ಬೇಕಾದ್ರೆ ನೋಡಿ, ಶರತ್ ಅವನು ಸುಂದರವಾದ ಹೆಂಡತಿನ ಬಿಟ್ಟು ಅದೆಲ್ಲಿಗ್ ಹೋಗ್ತಾನೆ ಅಂತ. ದೊಡ್ಡಮ್ಮ, ನೀವು ಪದೇ ಪದೇ ಅವಳನ್ನ ಸುಂದ್ರಿ ಅಂತ ಕರಿಬೇಡಿ. ಮನೇಲಿ ಹಿರಿ ಸೊಸೆ ಇದ್ದಾಳೆ, ಅವಳು ಕಿವಿಗ್ ಬಿದ್ರೆ ಬೇಜಾರಾಗುತ್ತೆ. ಹಿರಿ ಸೊಸೆಗ್ ಬೇಜಾರಾಗದೆ ಇದ್ರು ಶರತ್ಗಂತೂ ಬೇಜಾರಾಗುತ್ತೆ. ದೊಡ್ಡದ್ಕೆ ದೊಡ್ಡದ್ಕೆ ಸರಳಕ್ಕ, ಅದ್ಗೆ ಬಗ್ಗೆ ಯಾಕೆ ಹಾಗೆ ಹೇಳಿದ್ರಿ? ನೀವು ಪದೇ ಪದೇ ಅದೇ ಮಾತನ್ನ ಯಾಕೆ ಹೇಳ್ತೀರಾ? ನನಗಂತೂ ಅರ್ಥನೇ ಆಗ್ತಿಲ್ಲ. ಅಯ್ಯೋ, ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಶಾಸ್ತ್ರ ಇನ್ನು ಮುಗ್ದಿಲ್ಲ. ಶಾಸ್ತ್ರ ಎಲ್ಲ ಆಮೇಲೆ. ಪದೇ ಪದೇ ಈ ವಿಷಯದ ಬಗ್ಗೆ ಮಾತಾಡೋದನ್ನ ನಿಲ್ಸ್ಬೇಕಷ್ಟೇ. ಶರತ್, ನಿಂತ್ಕೋ. ಬನ್ನಿಮ್ಮ, ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಸುಭಿ? ಅಮ್ಮ, ದೊಡ್ಡದ್ಗೆ ತುಂಬಾ ಅಳ್ತಾ ಇದ್ದಾರೆ. ನೀವ್ ಅವ್ರಿಗೆ ಸಮಾಧಾನ ಮಾಡಿ ಅಮ್ಮ. ಅಳ್ತಿದ್ದಾಳ? ಯಾಕೆ, ಏನಾಯ್ತು? ನೀವಲ್ಲಿ ಬನ್ನಿಮ್ಮ, ಬನ್ನಿ ಬನ್ನಿ, ಇಲ್ಲಿ ಅಲ್ಲಿ ನೋಡಿ. ಕಮಲಾ, ಯಾಕಮ್ಮ, ಯಾಕೆ ಅಳ್ತಿದ್ಯಾ? ಏನಾಯ್ತು ಕಮಲಾ? ನೋಡು, ಇಂಥ ಒಳ್ಳೆ ಸಮಯದಲ್ಲಿ ಯಾರಾದ್ರೂ ಕಣ್ಣೀರ್ ಹಾಕ್ತಾರಾ? ಅಮ್ಮನ್ ಮನೆ ನೆನ್ಪಾಗ್ತಿದ್ಯಾ? ನೋಡು, ಮದ್ವೆ ಆದ್ಮೇಲೆ ಪ್ರತಿ ಹೆಣ್ಣಿಗೂ ಅದ್ಗೆ ದಯವಿಟ್ಟು ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬಿಡಿ. ಸರಳ ಅಕ್ಕ ನಿಮ್ ಮನ್ಸಿಗೆ ನೋವು ಮಾಡ್ಬೇಕು ಅಂತ ಹಾಗೆ ಹೇಳಲಿಲ್ಲ. ಅವ್ರು ಹೇಳಿದ ಮಾತಿಂದ ನಿಮ್ ಮನ್ಸಿಗೆ ನೋವಾಗಿದ್ರೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇನ್ಯಾವತ್ತೂ ಹೀಗಾಗಲ್ಲ. ಏನ್ ಹೇಳಿದ್ಲು ಸರಳ? ಆಮೇಲೆ ಹೇಳ್ತೀನಮ್ಮ. ಕಮಲಾತ್ಗೆ ನೀವಿಲ್ಲೇ ಕೂತಿರ್ಬೇಡಿ, ವಿಭಾವತಿ ಕೋಣೆಗೆ ಹೋಗಿ. ನೀವಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಬನ್ನಿ. ಇಲ್ಲ ಇಲ್ಲ, ನಂಗೇನು ಕೋಪ ಇಲ್ಲ. ಬಿಡಿ ಶರತ್ತಣ್ಣ, ಎಲ್ರೂ ಅವ್ರನ್ನ ನೋಡಿ ನಗ್ತಾರೆ. ನಂಗಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ದೊಡ್ಡದ್ಕೆ ಇಲ್ಲೇ ಇರ್ಲಿ ಬಿಡಿ, ನಾನು ಇಲ್ಲೇ ಇರ್ತೀನಿ. ನೀವಿರಲ್ಲ ಅಂದ್ರೆ ನೀವ್ ಹೋಗಿ. ನೀವಿಬ್ರು ಏನ್ ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಅಮ್ಮ, ಒಂದ್ ನಿಮಿಷ ಆಚೆ ಬನ್ನಿ.
ನೀವು ಒಬ್ರೇ ಆಗ್ಬಿಟ್ರಿ ಅಂತ ಬೇಜಾರಾಗ್ತಿದ್ಯಾ ಅದಕ್ಕೆ? ಬೇಕಾದ್ರೆ ನಾವಿಬ್ರು ಹರಟೆ ಹೊಡೆಯೋಣ. ನಾನು ಇಲ್ಲೇ ಇರ್ತೀನಿ. ನನ್ನ ಸ್ಕೂಲ್ ಬಗ್ಗೆ ಹೇಳ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊದಲನೇ ದಿನ ನಾನು ಸ್ಕೂಲ್ಗೆ ಹೋದ್ನಲ್ವಾ, ಆಗ ನಾನು ಸಾಹೇಬ್ರು ಬಟ್ಟೆ ಹಾಕೊಂಡು ಹೋಗಿದ್ದೆ. ನನ್ನ ನೋಡಿ ಎಲ್ಲ ಜೋರಾಗಿ ನಗ್ತಾ ಇದ್ರು. ಅಮ್ಮ, ಸರಳ ಅಕ್ಕ ಮಾತ್ಗೂ ಬಣ್ಣದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಕಮಲಾ ಅತ್ಗೆ ಅಲ್ಲೇ ಬಾಗ್ಲಲ್ಲೇ ನಿಂತಿದ್ರು. ಸರಳ ಅಕ್ಕ ಅವ್ರನ್ನ ನೋಡ್ಲೂ ಇಲ್ಲ. ಹೀಗೆಲ್ಲ ಆಗ್ಬಾರ್ದಮ್ಮ. ಹೀಗೆಲ್ಲ ಬೇಡದಿರೋ ಮಾತುಗಳನ್ನ ಯಾಕೆ ಮಾತಾಡ್ಬೇಕು? ಅತ್ತಿಗೆ ಎಷ್ಟು ಬೇಜಾರಾಗಿರ್ಬೇಡ. ಸತೀಶ್ ಅಣ್ಣ ಬೇರೆ ಮನೇಲಿಲ್ಲ, ಎಷ್ಟೊತ್ತಿಗೆ ವಾಪಸ್ ಬರ್ತಾರಂತನೂ ಗೊತ್ತಿಲ್ಲ. ಇದನ್ನ ನೋಡ್ತಿದ್ರೆ ನನಗೆ ನೋವಾಗ್ತಿದೆ ಅಮ್ಮ. ನಾನು ಎಲ್ರಿಗೂ ಬರಕ್ ಹೇಳ್ತೀನಿ. ನೀವ್ ನೇರವಾಗಿ ಅವ್ರಿಗೆಲ್ಲ ಹೇಳ್ಬಿಡಿ, ಇನ್ಮೇಲೆ ಯಾರು ವಿಭಾವತಿ ಮತ್ತೆ ಅತ್ಗೆನ ಹೋಲ್ಸಿ ಮಾತಾಡಬಾರ್ದು ಅಂತ. ಈ ಮನೆಗೆ ವಿಭಾವತಿ ಮತ್ತೆ ಅತ್ಗೆ ಇಬ್ರು ಒಂದೇ ಅಮ್ಮ. ಇಲ್ ಕೇಳು, ನೋಡು ಶರತ್, ಮದ್ವೆ ಆಗಿ ಹೆಣ್ಮಕ್ಳು ಗಂಡನ್ ಮನೆಗ್ ಬಂದ್ಮೇಲೆ ಈ ಮಾತುಗಳನ್ನೆಲ್ಲ ಕೇಳೋದು ಸಹಜ. ಈ ಮಾತುಗಳನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ತನ್ ಗಂಡನ್ ಮನೆಯವ್ರ ಜೊತೆ ಪ್ರೀತಿಯಿಂದ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಎಲ್ಲಾನು ಒಪ್ಕೋಬೇಕು. ಇದು ಸಂಸಾರದ ಪದ್ಧತಿ. ಪದ್ಧತಿನ? ಈ ಥರದ ಮಾತುಗಳನ್ನ ಕೇಳೋದ್ ಪದ್ಧತಿನ? ಇಂಥ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಅತ್ತಿಗೆ ಏನ್ ತಪ್ಪು ಮಾಡಿದ್ದಾರೆ? ನನಗನ್ಸತ್ತೆ ನೀನ್ ಈ ಮಾತುಗಳನ್ನೆಲ್ಲ ತಲೆಗೆ ಹಾಕೊಳ್ಳಿದ್ರೇನೆ ಒಳ್ಳೇದು. ಇದು ಗಂಡ್ಮಕ್ಳಿಗೆ ಅರ್ಥ ಆಗ್ದಿರೋ ವಿಷಯ. ದೊಡ್ಡ ಸೊಸೆ ಚಿಕ್ಕ ಸೊಸೆ ಇಬ್ರೂನು ಒಳ್ಳೆ ಮನೆತನದಿಂದಾನೇ ಬಂದಿರೋದು. ನನಗ್ ನಂಬಿಕೆ ಇದೆ ಅವರಿಬ್ರು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ನೀನ್ ಹೋಗು, ಅಲ್ಲೆಲ್ಲರೂ ಕಾಯ್ತಿದ್ದಾರೆ. ಮಧ್ಯದಲ್ಲಿ ಶಾಸ್ತ್ರಗಳನ್ನ ಬಿಟ್ಟು ನೀನ್ ಇಲ್ಲಿಗೆ ಬರಬಾರ್ದಾಗಿತ್ತು ಶರತ್. ಬಹುಶಃ ಇದೇ ಕಾರಣಕ್ಕೆ ನಮ್ಗಿನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಮ್ಮ. ಏನ್ ಹೇಳ್ತಿದ್ಯಾ ನೀನು? ದೇಶದ ಪರಿಸ್ಥಿತಿ ನೋಡಿ. ಒಂದು ಕಡೆಯಿಂದ ಹೊರಗ್ನವ್ರು ಬಂದು ನಮ್ಮನ್ನೇ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದಾರೆ, ಮತ್ತೆ ನಾವುಗಳು ಶಾಸ್ತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಅಮ್ಮ, ನನಗೆ ಈ ಆಚಾರ ವಿಚಾರಕ್ಕಿಂತ ಮನುಷ್ಯನ ಮರ್ಯಾದೆ ಹೆಚ್ಚು ಮುಖ್ಯ ಅನ್ಸುತ್ತಮ್ಮ. ನಾವ್ ಯಾವಾಗ ಎಲ್ರಿಗೂ ಮರ್ಯಾದೆ ಕೊಡೋದನ್ನ ಕಲಿತೀವೋ ಆವತ್ತೇ ನಾವೆಲ್ಲ ಸ್ವತಂತ್ರ ಆಗೋದು ಅಮ್ಮ. ನಿನಗೆಷ್ಟು ಸಲ ಹೇಳಿದ್ಮೇಲೂ ಮತ್ತೆ ದೇಶದ ವಿಷಯ, ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನಗೆ ಎಷ್ಟು ಸಲ ಹೇಳಿದ್ದೀನಿ. ಸಮಯಾನೇ ಎಲ್ಲಾನು ಸರಿ ಮಾಡುತ್ತೆ. ಆ ದೇವ್ರಿದಾನಲ್ಲ, ದೇವರ ಮೇಲೆ ವಿಶ್ವಾಸ ಇಡೋದನ್ನ ನೀವೇ ಹೇಳ್ಕೊಟ್ಟಿರೋದಮ್ಮ. ಸರಿ ಅಮ್ಮ, ಒಂದ್ ಮಾತು ಹೇಳಿ ನಂಗೆ. ಮನುಷ್ಯನ್ನ ಕೀಳಾಗಿ ನೋಡಿ ಅಂತ ದೇವ್ರು ಎಲ್ಲಿ ಹೇಳಿದ್ದಾರೆ? ನನಗ್ ಯೋಚನೆ ಮಾಡಕ್ಕೂ ಆಗ್ತಿಲ್ಲ ಅಮ್ಮ. ನಮ್ಮ ಮನೆಗ್ ಬಂದ ಅತ್ತಿಗೆ ಈ ಥರದ ಮಾತನ್ನ ಕೇಳಿಸ್ಕೊಂಡು ಸಹಿಸ್ಕೋಬೇಕಾ? ಸೊಸೆ ಅಂದ್ರೆ ಮನುಷ್ಯರಲ್ವಾ? ಅವ್ರು ಹೀಗೆ ಚುಚ್ಚು ಮಾತುಗಳನ್ನ ಕೇಳಿಸ್ಕೊಂಡಿರ್ಬೇಕಾ? ಇನ್ನೊಂದ್ ಕಡೆ ಓದು ಸಿಗ್ಲಿಲ್ಲ ಅಂದ್ರೆ, ಬಡವ್ರಿಗೆ ಅನ್ನ ಸಿಗ್ಲಿಲ್ಲ ಅಂದ್ರೆ ಅವ್ರೇನ್ ಸುಮ್ನೆ ಸಹಿಸ್ಕೊಂಡಿರ್ಬೇಕಾ? ಈ ರೀತಿ ಒಬ್ಬೊಬ್ರು ಹಿಂದೆ ನಿಲ್ಲೋದ್ರಿಂದಾನೇ ನಮ್ ದೇಶ ಹಿಂದೆ ಉಳ್ದಿರೋದು ಅಮ್ಮ. ಹೇ ಭಾರತ, ಮರಿಬೇಡ. ಮೂರ್ಖ ಭಾರತೀಯರೇ, ದರಿದ್ರ ಭಾರತೀಯರೇ, ಚಂಡಾಳ ಭಾರತೀಯರೇ, ನೀವೆಲ್ಲ ಭಾರತೀಯರಲ್ವಾ? ನಿನ್ನ ಅಣ್ಣಂದಿರು, ಇವರು ನಿನ್ನವರು. ಹೀಗೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾ ಇದ್ರು, ಎಲ್ರನ್ನೂ ಜೊತೆಗೆ ಕರ್ಕೊಂಡು ಮುಂದೆ ಹೋಗ್ಬೇಕು ಅಂತ. ಅಲ್ವಾ ಶರತಣ್ಣ? ಇದನ್ನ ಬುಕ್ಕಲ್ಲಿ ನಾನೇ ಓದಿದ್ದೀನಿ. ಬಾ
ವಿಭಾ, ಇದು ನಿನ್ ಕೋಣೆ. ಆದ್ರೆ ಇವತ್ತಿನ ರಾತ್ರಿ ನೀನ್ ನಿನ್ ಗಂಡನ ನೋಡೋಕೂ ಆಗಲ್ಲ, ಮಾತಾಡೋಕೂ ಆಗಲ್ಲ. ಕುತ್ಕೋ. ಹಾ, ನಿಂಗ್ ಬೇಜಾರಾಗ್ಬೋದು, ಆದ್ರೆ ಏನ್ ಮಾಡಕ್ಕಾಗತ್ತೆ? ಇದು ನಮ್ ಮನೆ ಪದ್ಧತಿ. ನನ್ ಮಾತ್ ನೆನ್ಪಿರುತ್ತೆ ಅಲ್ವಾ? ಇನ್ ಸ್ವಲ್ಪ ಹೊತ್ತಲ್ಲಿ ನಿನ್ ಮೈದ್ನರೆಲ್ಲ ಬರ್ತಾರೆ ನಿನ್ನನ್ ಭೇಟಿಯಾಗಿ ಮಾತಾಡ್ಸಕ್ಕೆ. ಪ್ರತಿಯೊಬ್ರು ಎಷ್ಟು ದೊಡ್ಡ ತರ್ಲೆಗಳು ಅಂತ ನಿನಗೆ ಅರ್ಥ ಆಗತ್ತೆ. ಆದ್ರೆ ನಮ್ ಸುಭಿ ಇದಾನಲ್ಲ, ಅವನ್ ತಲೆಹರಟೆ ಅಲ್ಲ. ಅವನ್ ತುಂಬಾನೇ ಬುದ್ಧಿವಂತ. ನನಗೂ ಅವನು ತುಂಬಾನೇ ಇಷ್ಟ ಆದ. ಇರು, ನೀನು 2 ದಿನ ನೋಡಿರೋದು. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅವ್ನ್ ನಿನ್ನನ್ನು ಪ್ರಶ್ನೆ ಕೇಳೋಕ್ ಶುರು ಮಾಡ್ತಾನೆ, ನೋಡ್ತಿರು. ಸರಿ, ಹಾಗಾದ್ರೆ ವಿಭಾ, ನಾನ್ ಹೋಗಿ ನಿಂಗೆ ಊಟ ತಗೊಂಡ್ ಬರ್ತೀನಿ. ಪ್ರೋಮಿ ಅಕ್ಕ, ನೋಡಿಲ್ಲಿ, ಈಗ ತಾನೇ ಮಾತಾಡ್ತಿದ್ವಿ, ಅಷ್ಟ್ರಲ್ಲೇ ಬಂದ. ಬಾಬಾ. ಹೌದು, ನಿನ್ ಅಣ್ಣಂದ್ರೆ ಎಲ್ಲಿ? ಎಲ್ಲ ಅಲ್ಲಿ ಬಾಗ್ಲತ್ರನೇ ನಿಂತಿದ್ದಾರೆ. ಕರೆದ್ರೆ ಸಾಕು ಬಂದ್ಬಿಡ್ತಾರೆ. ಹಾ, ಬಾಗ್ಲ ಹತ್ರ ನಿಂತಿದಾರ? ಯಾಕಲ್ಲಿ ನಿಂತಿದ್ದಾರೆ ಅಂತ ಹೋಗವ್ರನ್ನೆಲ್ಲ ಕರಿ. ಅಪ್ಪ ಅಮ್ಮನೂ ಕರ್ಕೊಂಡ್ ಬಾ, ಹೋಗು. ಸತೀಶ್ ಅಣ್ಣ, ಎಲ್ಲ ಅಣ್ಣದ್ರೂ ಕರ್ಕೊಂಡ್ ಬನ್ನಿ. ಪ್ರೋಮಿ ಅಕ್ಕ ಕರಿತಾ ಇದ್ದಾರೆ. ಬನ್ನಿ, ಅಣ್ಣ ಹೋಗಿ. ನಾವು ಬಂದ್ವಿ ವಿಭಾ. ನಾವೆಲ್ಲರೂ ನಿನ್ನ ಭೇಟಿ ಮಾಡೋದಕ್ಕೆ ಅಂತಾನೆ ಬಂದ್ವಿ. ಸರಿ, ಮೊದ್ಲು ನನ್ ಪರಿಚಯ. ನಾನು ಶ್ರೀ ಸತೀಶ್ ಚಂದ್ರ ಬೋಸ್, ನಿನ್ನ ದೊಡ್ಡ ಭಾವ. ಹಾ ಸತೀಶ್, ನೀನು ಇವ್ರ ಜೊತೆನೆ ಹೊರಗಡೆನೆ ನಿಂತಿದ್ಯಾ? ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ ನೋಡು. ಏ ಸುರೇಶ್, ಹೋಗಿ ಬಾವನ್ ಕರ್ಕೊಂಡ್ ಬಾರೋ, ಆಗ ನಿಜವಾದ ಬಣ್ಣ ಬಯಲಾಗತ್ತೆ. ಓಯ್, ಮದ್ವೆ ಆದ್ಮೇಲೆ ತುಂಬಾ ಜಾಣ ಆಗ್ಬಿಟ್ಟಿದ್ಯಾ. ಸುರೇಶ್ನು ಇವನ್ ಜೊತೆ ಸೇರಿಸ್ಕೊತಿದ್ದಾನೆ. ಅಯ್ಯೋ, ಒಳ್ಳೇದಾಗ್ಲಿ. ನೀನು ಚೆನ್ನಾಗಿರು, ನಮ್ ತಮ್ಮಂದಿರನ್ ಕೂಡ ಚೆನ್ನಾಗಿ ನೋಡ್ಕೋ. ಈಗ ಒಬ್ಬೊಬ್ರನ್ನೇ ನನ್ ತಮ್ಮಂದಿರನ್ನ ಪರಿಚಯ ಮಾಡ್ಕೊಡ್ತೀನಿ. ಈಗ ನನ್ ಪರಿಚಯನ ಶುರು ಮಾಡ್ಕೋತೀನಿ. ಲೈನಲ್ಲಿ ಹೋಗಿ ನಿಂತ್ಕೋ. ಸರಿ, ಇವನು ಸುರೇಶ್. ಒಳ್ಳೇದಾಗ್ಲಿ. ಮತ್ತಿವನು ಸುಧೀರ್. ಹಾಗೆ ಇವನು ಸುನಿಲ್. ಮತ್ತಲ್ಲಿ ಅಲ್ಲಿ ಬಿಟ್ಕೊಂಡು ನಗ್ತಾ ಇದ್ದಾನಲ್ವಾ, ಅವನೇ ಸುಭಾಷ್. ನಾವ್ ಅವನ್ನ ಸುಬಿ ಅಂತ ಕರಿತೀವಿ. ಅರೆ ಸುಭಿ, ಅದ್ಕೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಲ್ವಾ? ನಾಚ್ಕೋತಿದ್ಯಾ ನೀನು? ಇರ್ಲಿ ಬಿಡಿ. ಸುಭಿ, ಏನಂತ ಕರಿಬೇಕು ಅಂತ ಗೊತ್ತು ಅಲ್ವಾ? ವಿಭಾ ಅದ್ಗೆ. ಹಾಗಿದ್ರೆ ನಾನು ಒಂದ್ ಕೆಲ್ಸ ಮಾಡ್ತೀನಿ. ಸುಭಾಷ್ ಅಂತ ಕರೆಯೋದನ್ ಬಿಟ್ಟು ನಾನ್ ನಿನ್ನ ಚೋಟು ಅಂತ ಕರಿತೀನಿ. ಸರಿನಾ ಚೋಟು? ಹೇ ಚೋಟು! ಅಯ್ಯೋ ಮಾವ, ಇಲ್ಲೇ ನಿಂತಿದ್ದಾರೆ. ನೀವ್ಯಾಕೆ ಅಷ್ಟು ದೂರದಲ್ಲಿ ನಿಂತಿದ್ದೀರಾ? ಬನ್ನಿ, ಲೈನಲ್ಲಿ ನಿಂತ್ಕೊಳ್ಳಿ. ನಾನು ಚಿಕ್ಕ ಮಾವ. ಜಾಗ ಬಿಡಿ, ನಾನೇ ಕಣ್ಣ ತಮ್ಮಂದಿರ ಮಧ್ಯೆ ಬರ್ಲಿ. ಸರಿ, ಹಾಗಾದ್ರೆ ನೋಡಿ ಅದ್ಕೆ, ನೀವ್ ಇವ್ರನ್ನ ಹುಷಾರಾಗಿ ನೋಡ್ಕೋಬೇಕು, ಯಾಕಂದ್ರೆ ಇವ್ರು ನಮ್ ಚಿಕ್ಕ ಮಾವ. ಮತ್ತೆ ನಿನಗೆ ಮಾವ ಇವನು. ನಮಸ್ಕಾರ. ಸರಿ, ನಾನು ನಿಮ್ಮನ್ನ ಏನಂತ ಕರೀಲಿ? ಸೋದರ ಸೊಸೆ ಅಂತಾನಾ? ಅದೇ ಸರಿ, ನೀನ್ ಇವ್ರನ್ನ ಸೊಸೆ ಅಂತಾನೆ ಕರಿ. ಆಗ ಯಾವ ತೊಂದ್ರೆನೂ ಇರಲ್ಲ. ವಿಭಾವತಿ, ಕುತ್ಕೋ ಬಾ. ಏ, ನೀವೆಲ್ಲ ಹೊರಗಡೆ ಹೋಗಿ ನಿಮ್ ಅತ್ಗೆ ವಿಶ್ರಾಂತಿ ತಗೊಳ್ಳಿ. ಅವಳಗ್ ತುಂಬಾನೇ ಸುಸ್ತಾಗಿದೆ. ಅಜ್ಜಿ ಅತ್ತೆ ಎಲ್ಲ ಇದಾರೆ ಅಂದ್ಮೇಲೆ ನಾಳೆ ಶಾಸ್ತ್ರಕ್ಕೆ ಸಿದ್ಧತೆ ಮಾಡ್ಕೋತಿರ್ತಾರೆ. ನಾಳೆ ಮತ್ತೆ ಶಾಸ್ತ್ರನ? ಒಳ್ಳೆ ಅಡಿಗೆನೆ ಮಾಡ್ಸಿರ್ತಾರೆ. ಎಲ್ರು ಚೆನ್ನಾಗಿ ಕೇಳಿಸ್ಕೊಳ್ಳಿ ನೀವು. ನಾಳೆ ಒಂದ್ ವೇಳೆ ಒಳ್ಳೆ ಊಟ ಮಾಡೋ ಆಸೆ ಇದ್ರೆ ಮತ್ತೆ ಇವತ್ತೇನು ತಿನ್ನಕ್ ಹೋಗ್ಬೇಡಿ. ಹೊಟ್ಟೆನ ಖಾಲಿಯಾಗಿ ಇಟ್ಕೊಳ್ಳಿ. ನೀವು ಸರಿಯಾಗಿ ಹೇಳಿದ್ರಿ. ತುಂಬಾ ಊಟ ಸಿಗುತ್ತೆ ಅಂದ್ರೆ ದೇಹಕ್ಕೆ ಒಳ್ಳೇದೇ ಅಲ್ವಾ? ನೀನ್ ಸುಮ್ನೆ ಇರೋ. ದೊಡ್ಡೋರು ಮಾತಾಡುವಾಗ ನೀನ್ ಸುಮ್ನೆ ನಿಂತ್ಕೊಳಲ್ವಾ? ಹೋಗ್ಲಿ ಬಿಡು ಸುಧೀರ್, ನಡೀರಿ. ಅಲ್ಲಿ ಸುಬಿ ಏನ್ ಮಾಡ್ತಿದ್ದಾನಂತ ನೋಡೋಣ. ನಡಿ. ಬಾ ಹೋಗೋಣ. ಇವತ್ತೆಲ್ರು ಹೊಟ್ಟೆ ಖಾಲಿಯಾಗಿ ಇಟ್ಕೊಳ್ಳಿ. ಈ ನಿನ್ ಮೈದ್ನರ್ನ ನೀನೇ ಸಂಭಾಳಿಸ್ಬೇಕು ವಿಭಾ. ನಾನ್ ಹೋಗಿ ಊಟ ತರ್ತೀನಿ. ಪ್ರೋಮಿ ಅಕ್ಕ, ನಾನ್ ಅಕ್ಕನ ನೋಡೇ ಇಲ್ಲ. ಅಕ್ಕನ ಅಂದ್ರೆ ಈ ಮನೆ ದೊಡ್ಡ ಸೊಸೆ. ಓ, ಕಮಲಾನಾ? ಇಲ್ಲಿಗ್ ಬಂದ್ಮೇಲೆ ಎಲ್ರನ್ನೂ ಭೇಟಿ ಮಾಡ್ದೆ ನಾನು.
ಆದ್ರೆ ಅಕ್ಕನ್ ಪರಿಚಯ ಆಗಿಲ್ಲ. ಅದ್ರಲ್ಲೂ ಸಂಬಂಧದಲ್ಲಿ ಅವ್ರು ನನ್ಗಿಂತ ದೊಡ್ಡೋರಲ್ವಾ? ವಿಭಾವತಿ, ನಿಂಗೆ ಶರತ್ ಇದನ್ನೆಲ್ಲ ಹೇಳಿದಾನೆ ಅಲ್ವಾ? ನನಗೊತ್ತು, ನನ್ ತಮ್ಮ ಕರ್ತವ್ಯದ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ತಾನೆ. ಆದ್ರೆ ಇತ್ತೀಚೆಗೆ ಅವನ್ಗೆ ದೇಶ ಪ್ರೇಮ ಅನ್ನೋ ಭೂತ ತಲೆ ಹತ್ತಿದೆ. ಭೂತ ಅಂತ ಯಾಕೆ ಹೇಳ್ತೀರಾ ಅಕ್ಕ? ಎಲ್ಲರ ಯೋಚನೆಗಳು ಒಂದೇ ಥರ ಇರಲ್ಲ ಅಲ್ವಾ? ವಿಭಾ, ನೀನು ನನ್ನ ತಮ್ಮನ ಜೊತೆ ಸ್ವಲ್ಪ ಹೊಂದ್ಕೊಂಡು ಹೋಗು. ನನ್ ಕಮಲಾನ ಈ ಕೋಣೆಗೆ ಕಳ್ಸೋ ವ್ಯವಸ್ಥೆ ಮಾಡ್ತೀನಿ. ಅರೆ ಸುಭಾಷ್, ನೀನ್ ಮತ್ತೆ ಇಲ್ಲಿಗೆ ಬಂದ್ಯಾ? ಏನಾಯ್ತು? ಚಿಕ್ಕದ್ಗೆ ಒಬ್ರೇ ಇರ್ತಾರಲ್ವಾ, ಅದಕ್ಕೆ ಈ ಪುಸ್ತಕ ತಂದೆ. ತಗೊಳ್ಳಿ. ನೋಡಿದ್ಯಾ ವಿಭಾವತಿ, ನಿನ್ ಚಿಕ್ಕ ಮೈದ್ನಿಂಗೆ ನಿನ್ ಬಗ್ಗೆ ತುಂಬಾನೇ ಚಿಂತೆ ಇದೆ. ಸುಬೀಲ್ ಕೇಳು, ನೀನು ನಿನ್ ದೊಡ್ಡದ್ಗೇನ ಇಲ್ಲಿ ಕರ್ಕೊಂಡ್ ಬರ್ತೀಯಾ? ಹೋಗು. ದೊಡ್ಡದ್ಗೆ, ನೀವಿಲ್ಲಿ ಒಬ್ರೇ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಸುಬಿ, ಏನು ಮಾಡ್ತಿಲ್ಲ. ನೀವು ಆ ರೂಮಿಗೆ ಬನ್ನಿ, ನಾವೆಲ್ಲರೂ ಅಲ್ಲಿ ಒಟ್ಟಿಗೆ ಇರ್ತೀವಿ. ಅಲ್ಲಿ ಚಿಕ್ಕದ್ಗೇನೋ ಇದ್ದಾರೆ, ಬನ್ನಿ. ಅಲ್ಲಿಗ? ಇಲ್ಲ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ? ಮತ್ತೆ ನಾನಲ್ಲಿ ಹೋಗಿ ಏನ್ ಹೇಳಿ? ಅದಲ್ದೆ ದೊಡ್ಡಕ್ಕ ಕೂಡ ನಿಮ್ಮನ್ನ ಕರೀತಾ ಇದ್ರು. ನನ್ನನ್ ಕರೀತಾ ಇದ್ದಾರ? ನಾನಾ ಕೋಣೆಗೆ ಹೋಗ್ಬೇಕಾ? ಅದನ್ನೇ ತಾನೇ ನಾನು ಹೇಳಿದ್ದು. ಯಾಕೆ ಬರೋದಿಲ್ಲ ನೀವು? ನಾವ್ಯಾರು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಾ ಇದ್ಯಾ ನೀನು? ಹಾಗಾದ್ರೆ ಬನ್ನಿ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲೆಲ್ರೂ ಒಟ್ಟಿಗೆ ಇದ್ದಾರೆ, ನೀವು ನನ್ ಜೊತೆ ಬನ್ನಿ. ಮತ್ತೆ ಚಿಕ್ಕಮಾವ ಏನು ಹೇಳ್ತಾ ಇದ್ರು ಗೊತ್ತಾ? ಅವರು ಚಿಕ್ಕತ್ಗೆಗೆ ಸಂಬಂಧದಲ್ಲಿ ಸೋದರ ಮಾವ ಆಗ್ಬೇಕಂತೆ. ಸರಿ, ನೀವ್ ನನ್ ಜೊತೆ ಬನ್ನಿ. ನಡೀರಿ, ಈ ಕಡೆ ಬನ್ನಿ. ಬನ್ನಿ. ಅಮ್ಮ, ಅಮ್ಮ, ಏ ಸುಭಿ, ಅಮ್ಮನ್ನ ಎಲ್ಲಾದ್ರೂ ನೋಡಿದ್ಯಾ? ಅಪ್ಪ ಅಮ್ಮನ್ನ ಕರಿತಾ ಇದ್ರು. ನಾನು ಈ ಕಡೆನೆ ಬರ್ತಾ ಇದ್ದೀನಿ, ಅಮ್ಮ ಎಲ್ಲೂ ಕಾಣ್ಲಿಲ್ಲ. ಓ ಸರಿ, ಹೋಗ್ ನಾನು ನೋಡ್ತೀನಿ. ನೀನ್ ಅತ್ಗಿನ್ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಂದ್ರಲ್ಲಿ ಹೋಗ್ಬೇಡ. ಇಲ್ಲ ಇಲ್ಲ, ನಾನು ಇವ್ರನ್ನ ಚಿಕ್ಕದ್ಗೆ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೋಮಿ ಅಕ್ಕ ದೊಡ್ಡದ್ಗೆನ ಕರ್ಕೊಂಬ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಹೋಗು ಹೋಗು. ಬನ್ನಿ. ಅತ್ಗೆನ ಕರ್ಕೊಂಡು ವಿಭಾವತಿ ಹತ್ರಕ್ಕೆ ಯಾಕೆ ಹೋಗ್ತಾ ಇದ್ದಾನೆ? ಬನ್ನಿ. ವಿಭಾತ್ಗೆ ಬನ್ನಿ ಅಕ್ಕ. ಮನೇಲಿ ನಾನು ಎಲ್ರನ್ನೂ ಭೇಟಿ ಮಾಡಿದ್ದೆ, ನಿಮ್ಮನ್ನ ನೋಡಿರ್ಲಿಲ್ಲ. ಅದಕ್ಕೆ ಮಾತಾಡ್ಸೋಣ ಅಂತ ಕರೆದೆ. ಅಕ್ಕ ಅಂತ ಕರ್ದೆ ಅಂತ ಗಾಬರಿ ಆಯ್ತಾ ನಿಮ್ಗೆ? ವಯಸ್ಸಲ್ಲಿ ನೀವ್ ನನ್ಗಿಂತ ಚಿಕ್ಕೋರಂತ ಗೊತ್ತು. ನೀವೇನೂ ಚಿಂತೆ ಮಾಡ್ಬೇಡಿ, ಸಂಬಂಧದಲ್ಲಿ ನೀವ್ ನನಗಿಂತ ದೊಡ್ಡೋರು. ನಾನ್ ನಿಮ್ಗೆ ತಂಗಿ ಇದ್ದ ಹಾಗೆ. ನಿಮ್ಮ ತಂಗಿಯಾಗಿ ನಾನೊಂದ್ ಮಾತ್ ಕೇಳಲಾ? ನನಗೆ ಈ ಮನೆ ಬಗ್ಗೆ ನೀವು ಎಲ್ಲಾ ವಿಷಯಗಳನ್ನು ಅರ್ಥ ಮಾಡಿಸ್ತೀರಾ? ನಿನಗೆಲ್ಲದನ್ನು ಹೇಳ್ಕೊಡೋದಕ್ಕೆ ನನಗೆಲ್ ಗೊತ್ತಿದೆ ವಿಭಾ. ಬದಲಾಗಿ ನೀನೇ ನಂಗೆ ಸಹಾಯ ಮಾಡ್ಬೇಕು. ನಾನು ನಿನ್ನಷ್ಟು ಓದು ಬರಹನೂ ಕಲ್ತಿಲ್ಲ, ಮತ್ತೆ ನೀನಷ್ಟು ಸುಂದರವಾಗೂ ಇಲ್ಲ. ಹೇಳ್ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ಹಾಗೆಲ್ಲ ಹೇಳ್ಬೇಡಿ. ರೂಪ ಅಂತೂ ಹೊರಗಿನ ವಿಷಯ, ಇವತ್ತಿದ್ರೆ ನಾಳೆ ಇರಲ್ಲ. ಅದನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ರೂಪದ ಬಗ್ಗೆ ಜನ ಒಂದೆರಡು ದಿನ ಅಷ್ಟೇ ಮಾತಾಡ್ತಾರೆ, ಆದ್ರೆ ಗುಣ ಯಾವತ್ತಿಗೂ ಶಾಶ್ವತ. ನೀವೇನು ಬೇಜಾರ್ ಮಾಡ್ಕೋಬೇಡಿ ದೊಡ್ಡದ್ಕೆ. ಅಮ್ಮ ಹೇಳ್ತಾರೆ ನಾವ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನೋಡಿದ್ರಾ,
ಅವನು ಸರಿಯಾಗಿ ಹೇಳ್ದ. ನಾನ್ ನಿಮ್ಗೆ ನಿಜ ಹೇಳ್ತೀನಿ ಅಕ್ಕ, ನನಗೆ ಮನೆ ಕೆಲ್ಸ ಯಾವುದು ಹೆಚ್ಚಾಗಿ ಬರೋದಿಲ್ಲ. ನೀವೇ ನನ್ಗೆ ಎಲ್ಲಾನು ಹೇಳ್ಕೊಡ್ಬೇಕು. ಹೇಗಿದ್ರು ನಾಳೆ ಅವನ ಜನ್ಮದಿನನ ಆಚರಿಸ್ಬೇಕು. ಒಂದ್ ವೇಳೆ ನನ್ನಿಂದ ಮನೆ ಕೆಲ್ಸನ ಮಾಡೋಕಾಗ್ದೆ ಹೋದ್ರೆ ಅದ್ರ ಜವಾಬ್ದಾರಿ ನೀವೇ ತಗೋಬೇಕು. ಅದ್ರ ಬದಲು ನೀವ್ ನನಗ್ ಹೇಳ್ಕೊಟ್ರೆ ತುಂಬಾ ಒಳ್ಳೇದು. ಏನು ನಾನ್ ಹೇಳಿದ್ ಸರಿ ತಾನೇ ಸುಭಿ? ಚಿಕ್ಕದ್ಗೆ ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡಿ. ಅದನ್ ಬಿಡಿ. ಸರಿ ಚಿಕ್ಕದ್ಗೆ, ಈ ಸಲ ನನ್ನ ಹುಟ್ಟು ಹಬ್ಬಕ್ಕೆ ಒಂದ್ಸಲ ಶರತಣ್ಣಂಗೆ ಸಿಹಿ ಕೊಟ್ಟಿದ್ರಲ್ಲ, ಅದನ್ನೇ ಮಾಡ್ಕೊಡ್ತೀರಾ? ಮತ್ತೆ ದೊಡ್ಡದ್ಗೆ ನಿಮ್ಗೆ ಏನ್ ಇಷ್ಟನೋ ಅದನ್ನೇ ನಂಗೂ ಮಾಡ್ಕೊಡಿ. ಆಯ್ತು, ನೀನ್ ಹೇಳ್ದಾಗೆ ಆಗ್ಲಿ ಸುಬಿ. ನೋಡಿದ್ರ ಅಕ್ಕ, ಸುಬಿ ಈಗ್ಲೇನೆ ನನ್ಗೆ ಹೇಗ್ ಕೆಲ್ಸ ಒಪ್ಪಿಸ್ತಿದ್ದಾನೆ ಅಂತ. ನನಗ್ ನಿಜವಾಗ್ಲೂ ಹೆಚ್ಚಾಗೇನು ಬರಲ್ಲ ಅಕ್ಕ. ಕೆಲ್ವೊಂದು ಬೇರೆ ಬೇರೆ ತರ ಅಡ್ಗೆಗಳ್ನ ಕಲ್ತಿದ್ದೀನಿ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ಕೋಲ್ಕತ್ತಾದಲ್ಲಿ ಅಮ್ಮ ನನ್ನ ಅಡ್ಗೆ ಮನೆಗೆ ಕಳಿಸ್ತಿರ್ಲಿಲ್ಲ. ನನ್ ಮಾತಿನ ಅರ್ಥ, ನನಗ್ ಯಾವ ಕೆಲ್ಸ ಬರುತ್ತೋ ಅದನ್ನ ನಾನ್ ನಿಮಗ್ ಹೇಳ್ಕೊಡ್ತೀನಿ, ನಿಮಗ್ ಯಾವ ಕೆಲ್ಸ ಬರುತ್ತೋ ನೀವ್ ನನಗ್ ಹೇಳ್ಕೊಡಿ. ಹಾಗಾದ್ರೆ ನಾನು ಹೊರಡ್ತೀನಿ ಅದ್ಗೆ, ನೀವಿಬ್ರು ಮಾತಾಡ್ಕೊಳ್ಳಿ. ಯಾಕ್ ಸುಭಾಷ್, ಇಲ್ಲೇ ಇರು. ಇಲ್ಲೇ ಇರು ಸುಭಾಷ್. ನೋಡಿ ವಿಭಾ, ಇನ್ ಮುಂದೆ ನಾನ್ ನಿಮ್ಮನ್ನ ಅಕ್ಕ ಅಂತ ಕರಿಬಹುದಾ? ವಯಸ್ಸಲ್ಲಿ ನೀವು ನನಗಿಂತ ದೊಡ್ಡೋರು. ಆಯ್ತು, ಅಕ್ಕ ಅಂತಾನೆ ಕರೀರಿ. ನಾನ್ ಸುಭಾಷ್ನ ಚೋಟು ಅಂತ ಕರಿಬೇಕು ಅನ್ಕೊಂಡಿದ್ದು ಸರಿನೇ ಅನ್ಸುತ್ತೆ. ಅದ್ರಿಂದ ಎಲ್ರನ್ನೂ ಅಕ್ಕ ತಮ್ಮ ಅಂತ ಕರಿಬಹುದು. ಏನು ಸರಿನಾ? ನಂಗ್ ಗೊತ್ತು, ನೀವಿಬ್ರು ನನ್ ಬಗ್ಗೆ ತಮಾಷೆ ಮಾಡ್ತಿದ್ದೀರಾ ಅಲ್ವಾ? ಯಾಕ್ ಹಾಗಂತಿದ್ಯಾ? ನಿನ್ ಬಗ್ಗೆ ತಮಾಷೆ ಮಾಡೋಕಾಗತ್ತಾ? ಹಾಗೇನಾದ್ರೂ ಮಾಡಿದ್ರೆ ನಿಮ್ಮಣ್ಣ ಸುಮ್ನೆ ಬಿಡ್ತಾರಾ? ಖಂಡಿತ ಇಲ್ಲ. ನಮ್ ಶರತ್ ಅಣ್ಣ ತುಂಬಾ ಒಳ್ಳೆಯವರು. ಅವರು ಯಾರನ್ನೂ ಬೈಯೋಲ್ಲ.